ಸೋದರ ಸೋದರಿಗಳು, ನಮ್ಮ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳು ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ವೈದ್ಯಕೀಯ ವೃಂದದ ಸಹೋದ್ಯೋಗಿಗಳಿಗೂ, ನಾಡಿನ ಸಮಸ್ತ ಜನತೆಗೂ ಮತ್ತು ಈ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಸಮಾಜದ ಬಾಂಧವರಿಗೂ 78ನೆಯ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ, ಇವತ್ತಿನ ದಿನ ನಮ್ಮ ದೇಶದ ಲಕ್ಷೋಪಲಕ್ಷ ಪ್ರಾಮಾಣಿಕ ಸ್ವತಂತ್ರ ಹೋರಾಟಗಾರರ ತ್ಯಾಗ, ಬಲಿದಾನ, ಶ್ರಮ ಮತ್ತು ರಕ್ತ ಸಿಕ್ತ ಚರಿತ್ರೆಗಳಿಂದ 1947 ಆಗಸ್ಟ್ 15ರಂದು ಬ್ರಿಟಿಷರ ದಬ್ಬಾಳಿಕೆಯಿಂದ, ಬ್ರಿಟಿಷರ ಕಪಿಮುಷ್ಟಿಯಿಂದ, ಬ್ರಿಟಿಷರ ಗುಲಾಮಗಿರಿಯಿಂದ, ಬ್ರಿಟಿಷರ ದುರಾಡಳಿತದಿಂದ, ಶೋಷಣೆಯಿಂದ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ತು. ತದನಂತರ ಭಾರತೀಯರಾದ ನಾವೆಲ್ಲ ನಮ್ಮ ಎಲ್ಲ ಮೂಲಭೂತ ಹಕ್ಕುಗಳನ್ನು ಪಡೆದುಕೊಂಡೆವು. ಇವತ್ತಿನ ದಿನ ನಾವೆಲ್ಲ ಸ್ವಚ್ಛಂದವಾದ ಜೀವನವನ್ನು ನಡೆಸ್ತಾ ಇದ್ದೀವಿ. ನಮ್ಮ ಪರಿವಾರದೊಂದಿಗೆ ನಾವು ಸುಖ ಸಂತೋಷಗಳಿಂದ ಬಾಳಿ ಬದುಕ್ತಾ ಇದ್ದೀವಿ ಅಂತಂದ್ರೆ ಇದಕ್ಕೆಲ್ಲ ಮುಖ್ಯ ಕಾರಣ ಕಾರ್ಯಕರ್ತರು ಯಾರಪ್ಪ ಅಂತಂದ್ರೆ ಆ ಲಕ್ಷೋಪಲಕ್ಷ ಪ್ರಾಮಾಣಿಕ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ, ಬಲಿದಾನ, ಶ್ರಮ ಅನ್ನೋದನ್ನು ನಾವೆಂದು ಮರಿಬಾರದು. ಇವತ್ತು ನಾವು 78ನೆಯ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತಿನ ಈ ಸಂದರ್ಭದಲ್ಲಿ ಈ ಸ್ವತಂತ್ರಕ್ಕಾಗಿ ಹೋರಾಡಿರ್ತಕ್ಕಂತಹ ಆ ಕೆಚ್ಚೆದೆಯ ವೀರ ಯೋಧರನ್ನ, ದೇಶದ ಸ್ವತಂತ್ರಕ್ಕಾಗಿ ಪ್ರಾಣ ತೆತ್ತ ಬಲಿದಾನಗೈದ ಆ ಮಹಾಮಹಿಮರನ್ನ, ದೇಶದ ಸ್ವತಂತ್ರಕ್ಕಾಗಿ ಹೋರಾಡಿರ್ತಕ್ಕಂತಹ ದೇಶಭಕ್ತರನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಅದಲ್ಲದ ಪವಿತ್ರವಾಗಿರ್ತಕ್ಕಂತಹ, ನಿರ್ಮಲವಾಗಿರ್ತಕ್ಕಂತಹ, ಸದೃಢವಾಗಿರ್ತಕ್ಕಂಥ, ಬಲಿಷ್ಠವಾಗಿರ್ತಕ್ಕಂಥ, ನಮ್ಮೆಲ್ಲರ ಬಾಳಿನ ಬೆಳಕಾಗಿರ್ತಕ್ಕಂಥ, ದಾರಿದೀಪ ಆಗಿರ್ತಕ್ಕಂಥ ನಮ್ಮ ಭಾರತ ದೇಶದ ಸಂವಿಧಾನವನ್ನ ಎನ್ನ ಮನೋಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಈ ದಿವ್ಯ ವೇದಿಕೆಯ ಮೇಲೆ ಕೈ ಮುಗಿದು ಶಿರಭಾಗಿ ನಮಿಸ್ತೇನೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಲಕ್ಷೋಪಲಕ್ಷ ಪ್ರಾಮಾಣಿಕ ಸ್ವಾತಂತ್ರ್ಯ ಹೋರಾಟಗಾರರು ಹೋರಾಟ ಮಾಡ್ಯಾರ. ಅವರಲ್ಲಿ ನಮ್ಮ ಮಹಾತ್ಮ ಗಾಂಧೀಜಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ಸಂಗೊಳ್ಳಿ ರಾಯಣ್ಣ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ, ಒಣಕೆ ಒಬ್ಬವ್ವ ಮುಂತಾದ ಮಹಾಮಹಿಮರ ತ್ಯಾಗ, ಬಲಿದಾನಗಳನ್ನ, ಶೌರ್ಯಗಳನ್ನ, ರಕ್ತಸಿಕ್ತ ಚರಿತ್ರೆಗಳನ್ನ ನಾವು ಎಂದೂ ಬರಿಬಾರದು. ಒಂದು ವೇಳೆ ನಾವು ಏನಾದರೂ ಮರೆತು ಮುಂದೆ ಸಾಗಿದ್ದೆ ಆದ್ರೆ, ಒಂದು ವೇಳೆ ನಾವು ಏನಾದರೂ ಮುಂದುವರೆದು ನಾವು ಸಾಗಿದ್ದೆ ಆದ್ರೆ ನಮ್ಮ ದೇಶ ಮುಂದೊಂದು ದಿವಸ ಅಧಪತನಂತೂ ನಿಶ್ಚಿತ ಅನ್ನುವಂಥ ಎಚ್ಚರಿಕೆಯ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಾವು 78ನೆಯ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಆಚರಣೆಗೆ ಒಂದು ಮೆರಗಿಸಬೇಕು, ವೈಭವ ಆಗಬೇಕು. ಕೇವಲ ಭಾಷಣ ಮತ್ತು ಘೋಷಣೆಗಳಿಗೆ ಮಾತ್ರ ಸೀಮಿತ ಆಗದ, ನಮ್ಮದು ದೇಶಭಕ್ತಿಯ ತೋರಿಕೆ ಆಗಲಾರದ, ಪ್ರತಿಯೊಬ್ಬ ಭಾರತೀಯ ಪ್ರಜೆಯ ಇಚ್ಛಾಶಕ್ತಿ, ಮನಸ್ಸು, ಬುದ್ಧಿ ಹೆಂಗಿರ್ಬೇಕು ಅಂತಂದ್ರೆ ನಮ್ಮ ಭಾರತ ದೇಶವನ್ನ ವಿಶ್ವ ಗುರುವನ್ನಾಗಿಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಭಾರತೀಯ ಪ್ರಜೆಯ ಇಚ್ಛಾಶಕ್ತಿ ಇರಬೇಕು ಅಂತನ್ನುವಂಥ ಅಭಿಮಾನದ ಮಾತುಗಳನ್ನ ನಾ ಹೇಳ್ತಾ, ಇವತ್ತು ಈ ಭೂಮಂಡಲದ ಮೇಲೆ ನಮ್ಮ ಭರತ ಭೂಮಿಯಲ್ಲಿ ಅನೇಕ ಋಷಿಮುನಿಗಳು, ತಪಸ್ವಿಗಳು, ಸಾಧು ಸಂತರು, ಸದ್ಗುರುಗಳು ಈ ಭೂಮಿಯನ್ನ ಏನಂತ ಕರೆದಾರಪ್ಪ ಅಂತಂದ್ರೆ ತಪೋಭೂಮಿ, ಕರ್ಮಭೂಮಿ, ಪುಣ್ಯಭೂಮಿ ಅಂತ ಕರೆದಾರ. ಅವರು ಸುಮ್ಮನೆ ಹಂಗ ಕರೆದಿಲ್ಲ ಈ ಭೂಮಿಯನ್ನ. ಅವರು ಶತಮಾನಗಳವರೆಗೆ ಈ ಭೂಮಿಗಾಗಿ, ಈ ಮಣ್ಣಿಗಾಗಿ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿ ತಪಸ್ಸು ಮಾಡಿ ಆ ಪರಮಾತ್ಮನಿಂದ ಹೊರಪಡದ ಹರೀಶ. ಈ ಮಣ್ಣಿನ ಶಕ್ತಿ ಹೆಂಗೈತಪ್ಪ ಅಂತಂದ್ರೆ ಈ ಭರತ ಭೂಮಿಯ ಮಣ್ಣಿನಲ್ಲಿ ಬೆಳೆಯುವಂತ ಆಹಾರವನ್ನು ಯಾರು ಸೇವನೆ ಮಾಡ್ತಾರೋ, ಈ ಭರತ ಭೂಮಿಯಲ್ಲಿ ಮಣ್ಣಿನಲ್ಲಿ ನದಿಯ ನೀರನ್ನು ಯಾರು ಸೇವನೆ ಮಾಡ್ತಾರೋ, ಕುಡಿತಾರೋ, ಅವರ ನರನಾಡಿಗಳಲ್ಲಿ, ಅವರ ಮನೆಗಳಲ್ಲಿ ಭಾರತದ ಸಂಸ್ಕೃತಿ, ಸಂಸ್ಕಾರ ತುಳುಕ್ತದ ಅನ್ನುವಂಥದ್ದನ್ನು ಹೇಳ್ತಾ, ಒಂದು ವಿಶೇಷ ಹೇಳ್ಬೇಕಂತಂದ್ರೆ ಬ್ರಿಟಿಷರು ನಮ್ಮ ಮ್ಯಾಲ ಶೋಷಣೆ ಮಾಡಿದ್ರು, ದಬ್ಬಾಳಿಕೆ ಮಾಡಿದ್ರು, ಗುಲಾಮಗಿರಿ ಮಾಡಿದ್ರು. ಅವರು ಮುಂದೆ ಹೋಗಿ ಏನ್ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿಯ ಭಾರತೀಯರ ಸಂಸ್ಕೃತಿ ಮೇಲೆ, ಸಂಸ್ಕಾರ ಮೇಲೆ, ಆಚಾರ ವಿಚಾರಗಳ ಮೇಲೆ, ಧರ್ಮದ ಮೇಲೆ ಏನ್ ಮಾಡಿದ್ರಪ್ಪ ಅಂದ್ರೆ ಕೊಟ್ಟರು ಕೂಡ ನಮ್ಮ ಭಾರತ ದೇಶವನ್ನ ಗೆಲ್ಲಲಿಕ್ಕೆ ಆಗ್ಲಿಲ್ಲ. ಅಂತ ತಾಕತ್ತು ನಮ್ಮ ಭಾರತ ದೇಶದ ಸಂಸ್ಕೃತಿಗೆ ಇದೆ ಅನ್ನುವಂಥದ್ದನ್ನ ಅಭಿಮಾನದಿಂದ ಹೇಳ್ತಾ, ಇವತ್ತು ನಾವೆಲ್ಲ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಬೆರಳೆಣಿಕೆಯಷ್ಟು ಬಂದಿರತಕ್ಕಂಥ ಬ್ರಿಟಿಷರು ಇಡೀ ನಮ್ಮ ದೇಶವನ್ನ ಆಡಿ ಹೋದರು.
ಇಡೀ ನಮ್ಮ ದೇಶವನ್ನ ಶತಮಾನಗಳವರೆಗೆ ನಮ್ಮ ಭಾರತೀಯರನ್ನ ಗುಲಾಮಗಿರಿ ಒಳಗೆ ತಳೆದ್ರು. ನಾವೆಲ್ಲ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಏನಪ್ಪ ಅಂತಂದ್ರೆ ಇದಕ್ಕೆಲ್ಲ ಮುಖ್ಯ ಕಾರಣ ಕಾರ್ಯಕರ್ತರು ಯಾರಪ್ಪ? ನಮ್ಮವರ ಸ್ವಾರ್ಥ ತುಂಬಿದ ಬದುಕಿಗೋಸ್ಕರ ಬ್ರಿಟಿಷರ ಜೊತೆ ಪರೋಕ್ಷವಾಗಿ ಮತ್ತು ಅಪರೋಕ್ಷವಾಗಿ ಅವರ ಜೊತೆ ಕೈ ಜೋಡಿಸಿದರ ಪ್ರತಿಫಲವಾಗಿ ನಮ್ಮ ಭಾರತ ದೇಶ ಗುಲಾಮಗಿರಿ ತೊಳುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು ಅಂತನ್ನುವಂಥದ್ದನ್ನ ನೋವಿನಿಂದ ಹೇಳ್ತಾ, ಇವತ್ತ ಈ ಭೂಮಂಡಲದ ಮೇಲೆ ಒಂದು ವಿಚಾರ ಹೇಳಬೇಕಂತಂದ್ರ ಗಲಭೆ ದೊಂಬೆ ಗಲಾಟೆಗಳು ಹಾಗೂ ಎದಕ್ಕಾಕವಪ್ಪ ಅಂತಂದ್ರ ಕ್ರೋಧ. ಪಂಚವಿಕಾರಗಳಲ್ಲಿ ಒಂದಾದ ಕ್ರೋಧ. ಈ ಕ್ರೋಧ ತ್ರೇತಾಯುಗದಿಂದ ಹಿಡಿದ ದ್ವಾಪರ ಯುಗದವರೆಗೆ, ಇದು ತ್ರೇತಾಯುಗದಿಂದ ಹಿಡಿದ ಈ ಕಲಿಯುಗದ ಅಂತ್ಯದವರೆಗೂ ಕೂಡ ತನ್ನ ಅಟ್ಟಹಾಸವನ್ನ ಬೆರೆಯಾಕತೈತಿ. ಅದಕ್ಕಾಗಿ ನಮ್ಮಲ್ಲಿ ಎಂಥ ಅಭಿಮಾನ ಇರಬೇಕಪ್ಪ ಅಂತಂದ್ರೆ ದೇಶಾಭಿಮಾನ ಇರಬೇಕು, ದೇಹಾಭಿಮಾನ ಇರಬಾರ್ದು. ದೇಶ ಹಾಳಾದ್ರೂ ಪರವಾಗಿಲ್ಲ, ನಮ್ಮ ಮನಿ ಹಾಳಾಗಬಾರ್ದು ಅನ್ನುವಂತಹ ಒಂದು ಸ್ವಾರ್ಥ ಭಾವ, ದೇಹಾಭಿಮಾನವನ್ನು ಬಿಟ್ಟು ನಾವು ಮುಂದೆ ಸಾಗಬೇಕು. ನಾವು ದೇಶಕ್ಕಾಗಿ ನಮ್ಮ ಸುಖ ಸಂಸಾರವನ್ನ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ ತ್ಯಾಗ ನಾವು ಮಾಡಬೇಕಾದದ್ದು ಅನಿವಾರ್ಯತೆ ಬಂದರೂ ಕೂಡ ನಾವು ಸಂತೋಷವಾಗಿ ಅದನ್ನು ಮಾಡ್ಬೇಕು. ಒಂದು ವೇಳೆ ನಾವು ಆ ರೀತಿ ನಾವು ಮಾಡದೇ ಇದ್ರೆ ಮುಂದೊಂದು ದಿವಸ ಏನಾಗ್ತದಪ್ಪ ಅಂತಂದ್ರೆ ನಮ್ಮ ದೇಶಕ್ಕೆ ಆಪತ್ತು ಬತ್ತು, ಸಂಕಟ ಬರ್ತಂದ್ರ ನಮ್ಮನ್ನ ರಕ್ಷಣೆಗೆ ಯಾರು ಬರೋದಿಲ್ಲ, ನಮ್ಮ ರಕ್ಷಣೆಗೆ ಯಾರು ಬರೋದಿಲ್ಲ. ನಿಮ್ಮ ಮನೆಗಳು ಏನಪ್ಪಾ ಅಂತಂದ್ರೆ ಮುಂದೊಂದು ದಿವಸ ಸರ್ವನಾಶ ಆಗಿ ಹೋಗ್ತಾವ. ಅದಕ್ಕೆ ನಾವೊಂದು ವಿಚಾರ ಹೇಳ್ಬೇಕಪ್ಪ ಅಂತಂದ್ರೆ ನಮ್ಮ ದೇಶದ ಪವಿತ್ರ ಸಿದ್ಧಾಂತಗಳು ಯಾವಪ್ಪ ಅಂತಂದ್ರೆ ನಮ್ಮ ಭಾಷೆ, ನಮ್ಮ ದೇಶ ಮತ್ತು ನಮ್ಮ ಸಂವಿಧಾನ. ಈ ಸಂವಿಧಾನ ಇವುಗಳನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಾವು ದಿನನಿತ್ಯ ಸ್ಮರಿಸಬೇಕು. ಅವರ ಮಾರ್ಗದಾಗ ನಾವು ಸಾಗಬೇಕು. ಈಗ ವಿಶ್ವದಾಗಲಿ ದೇಶದಾಗಲಾಗ್ಲಿ ಮಸೀದಿಗಳದಾವ, ಚರ್ಚ್ಗಳದಾವ, ದೇವಾಲಯಗಳದಾವ, ಎಲ್ಲ ಇದ್ರೂ ಕೂಡ ನಮ್ಮ ದೇಶದ ಮೇಲೆ ಏನಾದರೂ ಯುದ್ಧ ನಡೀತು ಅಥವಾ ನಮ್ಮಲ್ಲಿ ಅಶಾಂತಿ ತಲೆದೂರಪ್ಪ ಅಂತಂದ್ರ ನಮ್ಮ ರಕ್ಷಣೆಗೆ, ನಮ್ಮ ಆತ್ಮರಕ್ಷಣೆಗೆ ಓಡೋಡಿ ಬರುವಂತ ಯಾವುದಾದ್ರೂ ಒಂದು ಶಕ್ತಿ, ತಾಕತ್ತು ಮತ್ತು ನಮಗ ಆ ದೇವರ ಸ್ವರೂಪ ಯಾವುದಾದ್ರೂ ಇತ್ತಂತಂದ್ರೆ ಅದು ನಮ್ಮ ಭಾರತ ದೇಶದ ಸಂವಿಧಾನ ಮತ್ತು ನಮ್ಮ ದೇಶದ ಸೈನ್ಯ ಅನ್ನುವಂಥದ್ದನ್ನ ನಾ ಬಹಳ ಅಭಿಮಾನದಿಂದ ಹೇಳ್ತಾ, ಇವತ್ತು ನಾವು ಏನ್ ಮಾಡ್ಬೇಕಾಗ್ಯದಪ್ಪ ಅಂತಂದ್ರೆ ಆ ಸಂವಿಧಾನವನ್ನ ಗೌರವಿಸೋಣ, ಪೂಜಿಸೋಣ ಮತ್ತು ಆ ಸಂವಿಧಾನದ ಮಾರ್ಗದಲ್ಲಿ ಸಾಗಿ ಭಾರತವನ್ನು ವಿಶ್ವಗುರುನಾಗಿಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಭಾರತೀಯ ಸಂಕಲ್ಪ ಸಾಗಲಿ ಅಂತನ್ನುವಂತ ಮಾತನ್ನು ಹೇಳಿ ನಾನು 2 ಮಾತುಗಳಿಗೆ ಮಂಗಲ ಹಾಡ್ತೀನಿ.